ಈ ನವರತ್ನಗಳಿಂದ ಭೂಷಿತನಾಗಿದ್ದಿ. ನಿನ್ನಲ್ಲಿನ ಈ ರತ್ನಗಳ ಗೂಡುಗಳು ಮನೆಗಳು ಸುವರ್ಣ ರಚಿತವಾಗಿದ್ದುವು. ಸುವರ್ಣ ರಚಿತ, ಎಲ್ಲ ಬಂಗಾರದಲ್ಲಿ ಮಾಡಿದ್ದು. ಓಕೆ, ನಿನ್ನ ಸೃಷ್ಟಿಯ ದಿನದಲ್ಲಿ ಸಿದ್ಧವಾದವು. ಅವನನ್ನು ಸೃಷ್ಟಿ ಮಾಡುವಾಗಲೇ ದೇವರು ಇದನ್ನೆಲ್ಲ ಮಾಡಿದ್ದಾರೆ ನೋಡ್ರಿ ಅವನಿಗೋಸ್ಕರ. ನಮಗಾದ್ರೆ 10 ಗ್ರಾಮ್ ಕೊಡಲ್ಲ, ಅವನಿಗೆ ಇಷ್ಟೊಂದು ಮಾಡವ್ರೆ. ಓಕೆ, ಮುಂದೆ ನೋಡ್ರಿ ಏನಂತೆ, ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿ. ಎಂಥ ಕೆರೂಬಿ ಅಂತೆ? ರೆಕ್ಕೆ ತೆರೆದ ಅಂದರೆ ನೆರಳು ಕೊಡುವ ಕೆರೂಬಿ. ಅದು ಎಷ್ಟು ದೊಡ್ಡ ದೊಡ್ಡ ರೆಕ್ಕೆಗಳು ನನಗಂತೂ ಗೊತ್ತಿಲ್ಲ. ಒಂದು ಸಾರಿ ನಾ ಪರಲೋಕಕ್ಕೆ ಹೋದಾಗ ನಾ ಎಲ್ಲ ಫೈಂಡ್ ಔಟ್ ಮಾಡ್ತೀನಿ. ಆದರೆ ನಿಮಗೆ ಅಲ್ಲಿ ಬಂದಾಗ ಟೀಚ್ ಮಾಡಲ್ಲ. ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದ್ದೀನಿ. ಎಲ್ಲಿದ್ದಂತೆ? ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದನು. ನೀನು ಕೆಂಡದ ಮಳೆಯಲ್ಲಿ ವಿಹಾರ. ಇದೊಂದು ವಿಚಿತ್ರ ರೀ. ಮಳೆ, ನೀವು ಯಾವಾಗಲೂ ಸಾಯಂಕಾಲ ವಾಕ್ ಹೋಗ್ಬೇಕಾದ್ರೆ ಯಾವಾಗ ಹೋಗ್ತೀರಿ? ಸಾಯಂಕಾಲ ಹೇಗಿರುತ್ತೆ? ಅವಾಗ ತಂಪಿರುತ್ತೆ. ನಮ್ಮ ಬ್ರದರ್ ಸರಿಯಾಗಿ ಹೇಳಿದ್ರು, ತಂಗಾಳಿ ಅಂತ. ನಾನು ನೋಡಿದ್ದೀನಿ, ಮರಿಯಪ್ಪ ಒಂದು ಕೋಲು ಹಿಡ್ಕೊಂಡು ನಾಯಿ ಹಿಡ್ಕೊಂಡು ಹೋಗ್ತಾರೆ ತಂಗಾಳಿಯಲ್ಲಿ. ತಂಗಾಳಿಯಲ್ಲಿ ಹೊಡ್ಕೊಂಡು ಅವ್ರು ನೋಡಿರೋದೇ ಇಲ್ಲ. ನಾನು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ಓಕೆ, ತಂಗಾಳಿಯಲ್ಲಿ ಹೋಗ್ತಾರೆ. ಅರೆ, ವಿಹಾರ ಮಾಡೋದು ಎಲ್ಲಿ? ತಂಗಾಳಿಯಲ್ಲಿ. ಈ ಆಸಾಮಿ ಎಲ್ಲಿ ಮಾಡ್ತಾನೆ ನೋಡ್ರಿ ವಿಹಾರ. ಏನಂತೆ? ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇದ್ದಿ. ಕೆಂಡದ ಮಳೆಯಲ್ಲಿ. ಎಂಥ ಮಳೆ ಬೀಳ್ತಾ ಇದೆ? ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇದ್ದಿ. ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು. ನಿನ್ನ ಮಿತಿ ಇಲ್ಲದ ವ್ಯಾಪಾರದಿಂದ. ಓಕೆ, ಇದು ಲೂಸಿಫರ್ನ ಕತೆ. ಲೂಸಿಫರ್ ಅಂತ ಹೆಸರಲ್ಲಿದೆ ನೋಡೋಣ. ಯೆಶಾಯನ ಗ್ರಂಥ 14ನೇ ಅಧ್ಯಾಯ. ಯೆಶಾಯ 14. ಓಕೆ, ಓದ್ತೀನಿ, ಹೇಳ್ತೀನಿ. ಅಲ್ಲಿ ಅವನ ವಿಷಯದಲ್ಲಿ ಇನ್ನೂ ಸ್ಪಷ್ಟವಾಗಿದೆ ನೋಡ್ರಿ. ನಿಮಗೆ ಕೆಲವು ವಚನಗಳನ್ನು ತೋರಿಸ್ತಾ ಇದ್ದೀನಿ. ನೀವು ದೇವ್ರ ವಾಕ್ಯದಿಂದ ಉಳಿದ ವಚನಗಳನ್ನು ನೀವು ಕಂಡುಕೊಳ್ಬೋದು. ಯೆಶಾಯನ ಗ್ರಂಥ 14ನೇ ಅಧ್ಯಾಯ 4ನೇ ವಚನದಿಂದ. ಆದರೆ ನಾವು ಮುಂದೆ ಓದ್ಕೊಳ್ಳೋಣ. 4ನೇ ವಚನ ಬೇಡ, ಮುಂದೆ ವಚನ ಓದ್ಕೊಳ್ಳೋಣ. 9ನೇ ವಚನದಿಂದ. ಓಕೆ, 9-10ರಿಂದ. ಇದೆಲ್ಲ ನಿನ್ನನ್ನು ಕುರಿತು ನೀನು ಸಹ ನಮ್ಮ ಹಾಗೆ ಬಲಹೀನನಾದೆಯಾ, ನಮಗೆ ಸರಿ ಸಮಾನನಾದೆಯಾ ಎಂದು ಹೇಳುತ್ತಾರೆ. ನಿನ್ನ ವೈಭವವು ವೀಣಾನಾದವು ಪಾತಾಳಕ್ಕೆ ತಳ್ಳಲ್ಪಟ್ಟಿವೆ. ನಿನಗೆ ಹುಳುಗಳೇ ಹಾಸಿಗೆ, ಕ್ರಿಮಿಗಳೇ ಹೊದಿಕೆ. ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ. ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ. ಈ ವಚನ ಇಂಗ್ಲೀಷಲ್ಲಿ ಓದಕ್ಕೆ ಹೇಳ್ತೇನೆ. ರಶ್ಮಿ, ಕ್ಯಾನ್ ಯು ರೀಡ್ ದಟ್ ವರ್ಡ್ಸ್? ದಟ್ ವರ್ಡ್ಸ್ ಈಸ್, ಐ ವಿಲ್ ಟೆಲ್ ಯು. ಓ ಲೂಸಿಫರ್. ಎದರಲ್ಲಿದೆ? ಕಿಂಗ್ ಜೇಮ್ಸ್ ವರ್ಷನ್ನಲ್ಲಿ, ಓ ಲೂಸಿಫರ್, ನೀನು ಹೇಗೆ ಬಿದ್ದಿ. ಹಾಗಾದರೆ ಲೂಸಿಫರ್ ಅನ್ನುವಂಥದ್ದು ಅದೊಂದು ಇಟಾಲಿಯನ್ ವರ್ಡ್. ಅದೊಂದು ವರ್ಡ್. ಅದು ಐ ವಿಲ್ ಟೆಲ್ ಯು. ಲೂಸಿಫರ್ ಅಂದರೆ ಮಾರ್ನಿಂಗ್ ಸ್ಟಾರ್ ಅಂತ. ಓಕೆ, ಲೂಸಿಫರ್ ಮೀನ್ಸ್, ಲೂಸಿಫರ್ ಅದರ ಅರ್ಥ ಏನಂದರೆ ಮಾರ್ನಿಂಗ್ ಸ್ಟಾರ್. ಅಂದರೆ ಇಲ್ಲಿ ಏನಿದೆ? ಉದಯ ನಕ್ಷತ್ರ. ಉದಯ ನಕ್ಷತ್ರ ಅಂತಿದೆಯಲ್ಲ, ಅದು ಇಂಗ್ಲೀಷಲ್ಲಿ ಬೇರೆ ಭಾಷೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ಲೂಸಿಫರ್ ಅಂತ ಇದೆ. ಸೊ ನಮ್ಮ ಕನ್ನಡದಲ್ಲಿ ಇರೋದಿಷ್ಟೇ, ಉದಯ ನಕ್ಷತ್ರ ಅಂತ. ಇಂಗ್ಲೀಷಲ್ಲಿ ಏನಿದೆ? ಲೂಸಿಫರ್, ಸನ್ ಆಫ್ ದ ಮಾರ್ನಿಂಗ್, ಅಥವಾ ಉದಯ ನಕ್ಷತ್ರ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ. ಪ್ರಿಯರೇ, ಈ ಲೂಸಿಫರ್ ಅನ್ನಂಥವನಲ್ಲಿ ಅಂಥ ಒಂದು ಅದ್ಭುತವಾದಂಥ ಒಂದು ಸ್ಥಳದಲ್ಲಿ ಅಷ್ಟು ಐಶ್ವರ್ಯದೊಡನೆ ಅವನು ಇರುವಾಗ ಅವನಲ್ಲಿ ಪಾಪ ಕಂಡಿತು. ಏನು ಕಂಡಿತು ಅವನಿಗೆ? ಭಾಳ ಜನರಿಗೆ ಒಂದು ಪ್ರಶ್ನೆ ಇದೆ.
ಅಷ್ಟು ಪರಿಶುದ್ಧ ಸ್ಥಳದಲ್ಲಿ ಲೂಸಿಫರ್ ಇರಬೇಕಾದ್ರೆ, ಅಂಥ ಒಂದು ದೇವರ ಪರಿಶುದ್ಧ ಪರ್ವತದಲ್ಲಿ ಆತನು ದೇವರ ಸಂಗಡಲೇ ಇರಬೇಕಾದ್ರೆ ಪಾಪ ಹೇಗೆ ಬಂತು? ಅದಕ್ಕೆ ನಾನು ನಿಮ್ಗೆ ಹೇಳಿದೆ, ಇಂಥ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಬೇಕಾದರೆ ನಮ್ಮ ಯವನಸ್ಥರ ಕೂಟ ನಡೆಸ್ತೇವಲ್ಲ, ಅವಾಗ ಬನ್ನಿರಿ, ಅವಾಗ ಹೇಳ್ತೀನಿ. ಈಗ ಹೇಳಲ್ಲ, ಈಗ ಹೇಳೋಕ್ಕಾಗಲ್ಲ. ನೀವು ಅವಾಗ ಬರಬೇಕು, ಆಸೆ ಇದ್ದವ್ರು ಬರಬೇಕು, ಅವ್ರಿಗೆ ಮಾತ್ರ ಹೇಳೋದು. ಹಸಿವಿದ್ದವ್ರಿಗೆ ಊಟ ಕೊಡ್ತಾರೆ, ಹಸಿವಿಲ್ದವ್ರಿಗೆ ಊಟ ಕೊಡೋಕ್ಕಾಗತ್ತಾ? ಕುತೂಹಲ ಅದ್ಭುತ ಏನು ತೋರಿಸ್ತದೆ, ಹಸಿವು ತೋರಿಸ್ತದೆ. ನೀವು ಬನ್ನಿ, ಓಕೆ. ಭಾಳ ದಿವಸ ತಡೆದು ಈಗ ಅಡುಗೆ ಏನಾಗುತ್ತೆ ಗೊತ್ತಾ, ಒಳ್ಳೆ ಅಡುಗೆ ಇದ್ದಾಗ ಕಾಯಬೇಕು, ತುಂಬ ಹಸಿವಾಗುತ್ತೆ, ಹಸಿದು ಉಣ್ಬೇಕಂತೆ. ಎಲ್ಲರೂ ಏನು ಹೇಳ್ತಾರೆ? ಹಸಿದು ಉಣ್ಬೇಕಂತ. ಅದಕ್ಕೆ ಅಶ್ವತ್ಥಯ್ಯ ಹಸಿದು ಊಟ ಮಾಡೋಣ. ಓಕೆ, ಮುಂದೆ ನಾವು ನೋಡೋಣ. ಮುಂದೆ ಪ್ರಕಟಣೆ ಗ್ರಂಥಕ್ಕೆ ನಾವು ಹೋಗೋಣ. 12ನೇ ಅಧ್ಯಾಯದಲ್ಲಿ ಇವನ ಕತೆ ಏನಿದೆ, ಈ ಲೂಸಿಫರ್ನ ಕತೆ ಏನಂತ ಕಂಡ್ಕೊಳ್ಳೋಣ. ಇಡೀ ಲೋಕವನ್ನೇ ಅಲ್ಲಕಲ್ಲೋಲ ಮಾಡಿದಂಥ ಇವನನ್ನು, ಹಾಳು ಮಾಡಿದಂಥ ಇವನನ್ನು, ಏನು ಇವನ ಕತೆ ಅಂತ ನಾವು ಸರಿಯಾಗಿ ನಾವು ನೋಡಿಕೊಳ್ಳೋಣ. ಪ್ರಕಟಣೆಗಳ ಗ್ರಂಥ 12ನೇ ಅಧ್ಯಾಯ 4ನೇ ವಚನ. ಓಕೆ, 3ನೇ ವಚನದಿಂದ ಓದಿಕೊಳ್ಳೋಣ. ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತು. ಅದೇನೆಂದರೆ, ಕೆಂಪಾದ ಮಹಾಘಟ ಸರ್ಪವಿತ್ತು. ಅದಕ್ಕೆ 7 ತಲೆಗಳು 10 ಕೊಂಬುಗಳು. ಯಾರಿಗೆ ಗೊತ್ತಾ 7 ತಲೆ 10 ಕೊಂಬು? ಯಾರಿಗಾದ್ರೂ ಗೊತ್ತಾ? ನಾನು ನಿಮಗೆ ಪಾಠನೇ ಹೇಳಬಾರ್ದು, ಯಾಕಂದರೆ ನೀವು ಏನು ನೆನಪಿಡಲ್ಲ, ಏನು ಬರ್ಕೊಳ್ಳಲ್ಲ. ಇದರ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ. ಓಕೆ, 7 ತಲೆಗಳು 10 ಕೊಂಬುಗಳು ಇದ್ದು, ಆದರೂ ತಲೆಗಳ ಮೇಲೆ 7 ಮುಕುಟಗಳಿದ್ದು. ಅದರ ತಲೆಗಳ ಮೇಲೆ 7 ಮುಕುಟಗಳಿದ್ದು. ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ 1/3 ಭಾಗವನ್ನು ಎಳೆದು ಭೂಮಿಗೆ ಹಾಕಿತು. ಇದೇನು ತೋರಿಸದಂದರೆ, 1/3 ಭಾಗ ಆಗಿರುವ ದೇವದೂತರು ಸೈತಾನ್ ಜೊತೆಗೆ ಬಿದ್ದರು ಅಂತೇಳಿ. ಅದಕ್ಕೆ ಇನ್ನೊಂದು ವಚನ ತೋರಿಸ್ತೀನಿ ನಿಮಗೆ. ಓಕೆ, ಮುಂದೆ ನಾವು ನೋಡ್ತೇವೆ 7ನೇ ವಚನದಿಂದ. ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಮಹಾಘಟ ಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನಂತಲೂ ಹೆಸರುಳ್ಳ ಪುರಾತನ ಸರ್ಪ. ಏನಾಯ್ತು? ಈಗ ಲೂಸಿಫರ್ ಹೋಯ್ತು, ಅವನಿಗೇನು ಬಂತು? ಏನಂತ ಹೇಳಿದ್ರೆ, ಸೈತಾನಂತಲೂ ಪಿಶಾಚಿ ಅಂತಲೂ. ಏನವನ ಹೆಸರು? ಪಿಶಾಚಿ, ಇಲ್ಲಾದ್ರೆ ಸೈತಾನ ಅಂತ ಅವನ ಹೆಸರು. ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. ಆಗ ಪರಲೋಕದಲ್ಲಿ ಮಹಾಶಬ್ದವನ್ನು ಕೇಳಿದನು. ಅವನ ದೂತರು ಸಹ ಎಲ್ಲಿಗೆ ದೊಬ್ಬಲ್ಪಟ್ರಂತೆ? ಭೂಮಿಗೆ. ಎಲ್ಲರೂ ಹೇಳೋಣ, ಸೈತಾನ ಒಬ್ಬನೇ ಬಿದ್ದ, ಅವನ ಜೊತೆಗೆ ಯಾರು ಬಿದ್ದಿದ್ದಾರೆ? 1/3 ಭಾಗ ಇರುವಂಥ ದೂತರೆಲ್ಲ ಬಿದ್ದಿದ್ದಾರೆ. ಅವರೆಲ್ಲ ಎಲ್ಲಿದ್ದಾರೆ? ಇಲ್ಲೇನಾದರೂ ಇದ್ದಾರ? ನೀವು ಬೇಕಾದ್ರೆ ಬನ್ನಿ, ಅವ್ರನ್ನ ಕರ್ಕೊಂಡು ಬರಬೇಡಿ. ನೀವು ಸಭೆಗೆ ಬರಬೇಕಾದ್ರೆ ನೀವೇ ಬನ್ನಿ, ಅವ್ರನ್ನೇನು ಮಾಡಬೇಡಿ, ಕರ್ಕೊಂಡು ಬರಬೇಡಿ. ಪೌಲ ಹೇಳ್ತಾನೆ, ಎಲ್ಲ ವಿಗ್ರಹಗಳ ಹಿಂದೆ ಒಂದು ಆತ್ಮ ಇದೆ ಅಂತ. ಏನು ಹೇಳ್ತಾನೆ? ಎಲ್ಲ ವಿಗ್ರಹಗಳ ಹಿಂದೆ ಒಂದು ಆತ್ಮ ಇದೆ. ಈ ಭೂಮಿಗೆ ಬಿದ್ದಂಥ ಸೈತಾನ, ಲೂಸಿಫರ್ ಅನ್ನೋ ಸೈತಾನ ಅಥವಾ ಪಿಶಾಚಿ, ದೇವರು ಮನುಷ್ಯರಿಗೋಸ್ಕರ ನರಕ ಉಂಟು ಮಾಡಲಿಲ್ಲ. ಈ ಪಿಶಾಚಿಗೋಸ್ಕರ, ಆತನ ದೂತರಿಗೋಸ್ಕರ ದೇವರು ನರಕವನ್ನು ಉಂಟು ಮಾಡಿದರು. ಓಕೆ, ಆದರೆ ನೀವು ಯಾಕೆ ಅಲ್ಲಿ ಹೋಗ್ತೀರಿ? ನಿಮಗಾಗಿ ಅದು ಉಂಟು ಮಾಡಲ್ಪಟ್ಟಿಲ್ಲ. ಆದರೆ ಮನುಷ್ಯರನ್ನೆಲ್ಲ ಎಳ್ಕೊಂಡು ಅವನು ಅಲ್ಲಿಗೆ ಹೋಗ್ತಾ ಇದ್ದಾನೆ. ಯಾಕೆ? ಸೈತಾನ್ನ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಸೈತಾನ್ಗೆ ಏನು ಬೇಕು ಹೇಳ್ರಿ ನೋಡೋಣ? ದೇವರಂತೆ ಆಗಬೇಕು. ಮತ್ತೆ ಸೈತಾನ್ ಕಣ್ಣು ಎದ್ರ ಮೇಲಿದೆ ಗೊತ್ತಾ?
ಇಡೀ ಇಡೀ ಭೂಪರ ಲೋಕದಲ್ಲಿ ಇರುವ ಬಹಳ ಸುಂದರವಾದಂಥ ಒಂದು ವಸ್ತು ಯಾವುದಂತ ಹೇಳಿದರೆ ದೇವರ ಸಿಂಹಾಸನ. ಸಿಂಹಾಸನ ಏನು ತೋರಿಸ್ತದೆ? ಇನ್ನೊಂದ್ಸರಿ ಹೇಳ್ರಿ. ಓಕೆ, ಈ ಮಾತು ಬರೆದಿಟ್ಕೊಂಡಿರಿ, ಅಧಿಕಾರ ಅಂತ ದೊಡ್ಡದಾಗಿ ಬರ್ಕೊಳ್ರಿ. ಸಿಂಹಾಸನ 2 ಸಂಗತಿಯನ್ನು ತೋರಿಸ್ತದೆ, ಅಥವಾ 3 ಸಂಗತಿಗಳನ್ನು ತೋರಿಸ್ತದೆ. ಇನ್ನೊಂದ್ಸರಿ ಹೇಳ್ತೀನಿ, ಸಿಂಹಾಸನ 3 ಸಂಗತಿಯನ್ನು ತೋರಿಸ್ತದೆ. ಒಂದು ಅಧಿಕಾರ, ಇನ್ನೊಂದು ಶಕ್ತಿ, ಇನ್ನೊಂದು ಮಹಿಮೆ. ರೈಟ್? ಅಧಿಕಾರ, ಶಕ್ತಿ, ಮಹಿಮೆ. ಎಲ್ಲರೂ ಹೇಳೋಣ. ಓಕೆ, ಈ 3 ಸಂಗತಿಗಳನ್ನು ಸೂಚಿಸುವ ಒಂದು ಸಂಗತಿ ಯಾವುದಂತ ಹೇಳಿದ್ರೆ ದೇವರ ಸಿಂಹಾಸನ. ಅದಕ್ಕೆ ಸೈತಾನಿಗೆ ನಿಮ್ಮ ಚಿನ್ನದ ಮೇಲೆ ಆಸೆ ಇಲ್ಲ. ಯಾಕೆ ನಿಮ್ಮ ಚಿನ್ನದ ಮೇಲೆ ಆಸೆ ಇಲ್ಲ? ಆದಾಮ ಇದ್ದದ್ದೆಲ್ಲ ಒಯ್ದವನಿಗೆ ಕೊಟ್ಟವನೇ. ನೀವು ಕೇಳಿದರೆ ಸೈತಾನ ಹೇಳ್ತಾನೆ, ನೀವು ಸಾಕು ಸಾಕು ಅನ್ನುವಷ್ಟು ಚಿನ್ನ ಕೊಡ್ತಾನೆ, ನನ್ನನ್ನು ಹಿಂಬಾಲಿಸ್ರಿ ಅಂತಾನೆ. ಎಷ್ಟು ಜನ ಹಿಂಬಾಲಿಸ್ತೀರಿ? ಸುಪ್ರಿಯ ಎಚ್ಚರ ಇದ್ದಾಳೆ ಇವತ್ತು. ಮೋಸ ಮಾಡೋಕ್ಕಾಗಲ್ಲ ಪಾಸ್ಟ್ರೇ ನೀವು ನನಗೆ ಅಂದಾಳೆ. ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರ. ಪ್ರಿಯ ಸಹೋದರ ಸಹೋದರಿ, ಒಂದು ಸತಿ ಸಾಧು ಸುಂದರ್ ಸಿಂಗ್ದು ದರ್ಶನ. ಅವ್ರು ರಾತ್ರಿ ಎಲ್ಲ ಒಂದು ಕಲ್ಲತ್ರ ಕೂತ್ಕೊಂಡ್ಬಿಟ್ಟು ಪ್ರಾರ್ಥನೆ ಮಾಡೋ ವ್ಯಕ್ತಿ ಅವನು. ರಾತ್ರಿ ಎಲ್ಲ ಭಾಳ ಅದ್ಭುತನಾದಂಥ ಒಬ್ಬ ವ್ಯಕ್ತಿ ಸಾಧು ಸುಂದರ್ ಸಿಂಗ್. ಒಂದು ಸರಿ ಹೀಗೆ ಪ್ರಾರ್ಥನೆ ಮಾಡಬೇಕಾದ್ರೆ ಪಕ್ಕನೆ ಬೆಳಕು ಬಿತ್ತು. ಅವನು ನೋಡ್ತಾ ಇರಬೇಕಾದ್ರೆ ದೂತನ ಹಾಗೆ ದೂತ ನಿಂತ್ಕೊಂಡು ಹೇಳ್ತಾ ಇದ್ದಾನೆ, ಏನಂದರೆ, ಯಾಕೆ ಎಷ್ಟು ಕಷ್ಟಪಡ್ತೀಯ? ಯಾವಾಗಲೂ ಹಿಂಸೆ, ಏನಿಲ್ಲ, ಒಂದಿಲ್ಲ ಒಂದು ನಿನಗೆ ಕಷ್ಟ, ಒಂದು ಮನೆ ಇಲ್ಲ, ಹೋರಾಟ. ಯಾಕೆ ಹಿಂಗೆ ಜೀವನ ಮಾಡ್ತೀಯ? ಇದೊಂದು ಜೀವನನ ನನ್ನನ್ನು ಹಿಂಬಾಲಿಸು, ನಾನು ಹಿಂದೂ ಮುಸ್ಲಿಮ್ಗೆ ನಿನ್ನನ್ನು ನಾಯಕನನ್ನಾಗಿ ಮಾಡಿಬಿಡ್ತೀನಿ. ಯು ವಿಲ್ ಬಿಕಮ್ ಅ ಲೀಡರ್. ಸಾಕು ಅನ್ನುವಷ್ಟು ಚಿನ್ನ, ಬೆಳ್ಳಿ, ಐಶ್ವರ್ಯ ಎಲ್ಲ ನಿನಗೆ ಕೊಡ್ತೀನಿ ಅಂತ. ಅದು ದರ್ಶನ ಹೇಗಿರುತ್ತೆ ಅವನು ಕೊಟ್ಟ ಅಂತ ಹೇಳಿದ್ರೆ, ನೀವು ಅದರಿಂದ ಎಳ್ಕೊಂಡು ಹೋಗಿಬಿಡ್ಬೇಕು. ಆ ದರ್ಶನದಲ್ಲಿ ಆ ಒಂದು ಸೆಳೆತ ಇರುತ್ತೆ. ಏನಿರುತ್ತೆ? ಸೆಳೆತ ಇರುತ್ತೆ. ಸಾಧು ಸುಂದರ್ ಸಿಂಗ್ ಹಾಗೆ ನೋಡ್ತಾ ಅವನ ಮುಖ ನೋಡಿದರೆ ಆ ದೂತ ನೇರವಾಗಿ ಸಾಧು ಸುಂದರ್ನ ನೋಡ್ತಾ ಇಲ್ಲ. ಅವ್ರ ಕಣ್ಣು ಈಚೆ. ನಿಮಗೊಂದು ಮಾತು ಹೇಳ್ತೀನಿ, ನೀವು ರಕ್ಷಣೆ ಹೊಂದಿದರೆ ಯಾವುದೇ ದೆವ್ವ ನಿಮ್ಮನ್ನು ನೇರವಾಗಿ ನಿಮ್ಮ ಮುಖ ನೋಡೋಕ್ಕಾಗಲ್ಲ. ಹಲ್ಲೆಲೂಯಾ. ದೆವ್ವ ಹಿಡ್ದವ್ರು ನೋಡ್ರಿ, ನೀವು ದೆವ್ವ ಬಿಡ್ಸಕ್ಕೆ ಹೋಗ್ರಿ, ಅವ್ರು ನೇರವಾಗಿ ನಿಮ್ಮನ್ನು ನೋಡೋದೇ ಇಲ್ಲ. ಯಾಕಂದರೆ ದೆವ್ವ ನಿಮ್ಮನ್ನಲ್ಲ, ನಿಮ್ಮೊಳಗಿರುವ ಯೇಸುವನ್ನು ನೋಡೋಕ್ಕೆ ಆಗಲ್ಲ. ಜೋರಾಗಿ ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯಾ. ಇಟ್ ಈಸ್ ಟ್ರೂ, ಸತ್ಯ. ನಾನು ಒಂದು ಸರಿ ಅಲ್ಲ, ಎಷ್ಟೋ ಸಾರಿ ದೆವ್ವ ಬಿಡ್ಸಕ್ಕೆ ಹೋದಾಗ ನಾನು ನೋಡಿರೋ ಸಂಗತಿ ಏನಂದರೆ, ಈಚೆ ನೋಡ್ತಾರೆ, ನೇರವಾಗಿ ನಮ್ಮನ್ನು ನೋಡೋದೇ ಇಲ್ಲ. ಸಾಧು ಸುಂದರ್ ಸಿಂಗ್ ಹೇಳಿದಂತೆ, ಓಕೆ, ನೀನು ಏನು ಕೊಟ್ಟರು ನಾನು ಯೇಸು ಸ್ವಾಮಿನ ಮಾತ್ರ ಬಿಡಲ್ಲ. ಆಗಿಂದಾಗಲೇ ಅವನು ಹಾರಿ ಹೋದ. ಹಲ್ಲೆಲೂಯಾ. ಬದುಕಿದ್ರು ಸ್ವಾಮಿಗಾಗಿ, ಸತ್ತರು ಸ್ವಾಮಿಗಾಗಿ ಅಂತ ಹೇಳ್ತಾ ಇರುವಾಗಲೇ ಅವನೇನಾದ? ಹಾರಿ ಹೋದ. ಪ್ರಿಯ ಸಹೋದರ ಸಹೋದರಿ, ಸೈತಾನ ಪಿಶಾಚಿ ಅವನ ಕೆಲಸ ಈ ಲೋಕದಲ್ಲಿ ಮಾಡ್ತಾ ಇದ್ದಾನೆ. ಅವನು ಎಡಬಿಡದೆ ಕೆಲಸ ಮಾಡ್ತಾ ಇದ್ದಾನೆ. ಆದರೆ ಅವನು ಬೀಳುವಾಗ ದೂತರನ್ನು ಕರ್ಕೊಂಡು ಬಂದಿದ್ದಾನೆ. ಆ ಎಲ್ಲ ದೂತರುಗಳು ಲೋಕ ಎಲ್ಲ ತುಂಬಿಕೊಂಡಿದ್ದಾರೆ. ಅವ್ರ ಕೆಲಸ ಏನಂದರೆ ಹಾಳು ಮಾಡೋದೇ ಅವ್ರ ಕೆಲಸ. ಒಬ್ಬ ಮನುಷ್ಯನನ್ನು ಹಾಳು ಮಾಡೋದು, ಮನೆ ಹಾಳು ಮಾಡೋದು, ಸಭೆ ಹಾಳು ಮಾಡೋದು, ರೋಗ ತರೋದು, ಪಾಪ ತರೋದು, ಕತ್ತಲೆ ತರೋದು, ಅವಿಶ್ರಾಂತಿ ತರೋದು, ಅಸಮಾಧಾನ ತರೋದು, ಹಾಳು ಮಾಡೋದು. ಅವನ ಹೆಸರೇ ಹಾಳು ಮಾಡುವವನು ಅಂತ. ಹಾಳು ಮಾಡುವವನು ಅಂತೇಳಿ ಅವನ ಹೆಸರು. ಇನ್ನೊಂದು ವಚನ ನೋಡಿಕೊಳ್ಳೋಣ, ಅವನು ಏನು ಮಾಡ್ತಾ ಇದ್ದಾನಂತ. ಓಕೆ, ಅವನು ಸುಮ್ಮನೆ ಕೂತಿಲ್ಲ, ನೀವು ಕೂತಿರೋ ಹಾಗೆ. ಓಕೆ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಿಂದ. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಇಲ್ಲಿ ಬಂತು ನೋಡ್ರಿ ಹೆಸರು, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ. ಏನು ಎದುರಿಸ್ಬೇಕಂತೆ? ಎಲ್ಲರೂ ಹೇಳೋಣ, ಏನು ಎದುರಿಸ್ಬೇಕು?
ರೀ, ನಮ್ಮ ಜನರಿಗೆ ಸೈತಾನ ಯಾರೂ ಗೊತ್ತಿಲ್ಲ, ಸೈತಾನ ಏನು ಕೆಲಸ ಮಾಡ್ತಾನೆ ಗೊತ್ತಿಲ್ಲ. ದೇವ್ರ ವಾಕ್ಯ ಹೇಳ್ತದೆ, ಯು ಮಸ್ಟ್ ನೋ ಯುವರ್ ಎನಿಮಿ. ನಿಮ್ಮ ವೈರಿ ನಿಮಗೆ ಗೊತ್ತಿರಬೇಕು. ಹಲೋ, ಕೇಳ್ತಾ ಇದ್ದೀರಾ? ಏನು ಗೊತ್ತಿರಬೇಕು ನಮಗೆ? ನಮ್ಮ ವೈರಿ ಯಾರು, ಅವನು ಯಾವಾಗ ಬರ್ತಾನೆ, ಅವನ ಕೆಲಸ ಏನು, ಅವನ ಶಕ್ತಿ ಏನು, ಅವನು ಯಾವುದು ಮಾಡಿದರೆ ಅವನು ಹಾರಿ ಬೀಳ್ತಾನೆ. ಇಲ್ಲದ್ರೆ ಓಕೆ, ಸೈತಾನ ನಮ್ಮ ಜೀವಿತವನ್ನು ಹಾಳು ಮಾಡಿಬಿಡ್ತಾನೆ ಖಂಡಿತವಾಗಿ. ಓಕೆ, ಇದು ಮುಂದೆ ಓದೋಣ. ಇನ್ನೂ ತುಂಬ ಇದೆ ವಿಷಯಗಳು, ನಾನು ನಿಮಗೆಲ್ಲ ಹೇಳಿಕೊಡ್ತೇನೆ. ಓಕೆ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ನಾವು ಕೇವಲ ಮನುಷ್ಯರ ಸಂಗಡ ಹೋರಾಟ ಮಾಡ್ತಾ ಇಲ್ಲ. ಆದರೆ ಒಂದು ದುಃಖಕರವಾದ ಸಂಗತಿ ಏನು ಗೊತ್ತಾ ದಿಲೀಪಣ್ಣ? ಬರೀ ನಾವು ಮನುಷ್ಯರ ಜೊತೆಗೆ ಜಗಳ ಮಾಡ್ತೀವಿ. ಯಾರ ಜೊತೆ ಜಗಳ ಮಾಡಬೇಕಿತ್ತು ಅವ್ರ ಜೊತೆ ನಾವೇನು ಮಾಡಿಲ್ಲ, ಜಗಳ ಮಾಡೇ ಇಲ್ಲ. ಇದನ್ನು ನೆನಪಲ್ಲಿ ಇಟ್ಕೊಂಡಿರ್ರಿ. ಯಾರ ಜೊತೆಗೆ ಹೋರಾಟ ಮಾಡಬೇಕಿತ್ತು ಅವ್ರ ಜೊತೆ ನಾವೇನು ಮಾಡಲಿಲ್ಲ, ಹೋರಾಟ ಮಾಡಲೇ ಇಲ್ಲ. ಅವ್ರ ಬಗ್ಗೆ ಯೋಚನೆನೇ ಇಲ್ಲ. ಅವ್ರ ತಲೆ ಮೇಲೆ ಕೂತು ನಿಮ್ಮನ್ನು ಅರಿತಾ ಇದ್ದಾರೆ, ನಿಮಗೆ ಗೊತ್ತೇ ಇಲ್ಲ. ನಿಮ್ಮ ಮನೆಯಲ್ಲಿ ಜಗಳ ತಂದಿದ್ದಾರೆ ನಿಮಗೆ, ನಿಮ್ಮ ದೇಹದಲ್ಲಿ ರೋಗ ತಂದಿದ್ದಾರೆ ನಿಮಗೆ. ಹೇಳ್ರಿ, ಏನಿಲ್ಲ ನಿಮಗೆ ಗೊತ್ತೇ ಇಲ್ಲ. ನಿಮ್ಮ ಕಾಸೆಲ್ಲ ನುಂಗಿದ್ದಾರೆ ನಿಮಗೆ ಗೊತ್ತೇ ಇಲ್ಲ. ನಿಮ್ಮ ಮಕ್ಕಳನ್ನ ದೂರ ಮಾಡಿದ್ದಾರೆ ನಿಮಗೆ ಗೊತ್ತೇ ಇಲ್ಲ. ಆಹಾ, ಈ ಕಥೆನ ಭಾಳ ಸರಿ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. ಒಂದು ಸತೆ 3-4 ಅಂಟಿಗಳು ಬಂದರು ನಮ್ಮ ಮನೆಗೆ. ಮೂವರಿಗೆ ಎಲ್ಲ 70 ಮೇಲೆ ವಯಸ್ಸೇ ಆಗಿದೆ, ಎಲ್ಲ 69, 70, 70 ಆಗಿದೆ. ಒಂದು ಅಂಟಿ ಸ್ಟಾರ್ಟ್ ಮಾಡ್ತು ಕತೆ ಹೇಳಲಿಕ್ಕೆ. ಪಾಸ್ಟ್ರೆ, ನಿಮ್ಗೆ ಗೊತ್ತಿಲ್ಲ, ಹೋರಾಟ ಕಣ್ಣೀರು ಪಾಸ್ಟ್ರೆ, ಏನೆಲ್ಲ ದಾಟಿ ಬಂದಿದ್ದೀವಿ ಅಂತ ಎಲ್ಲ ಕತೆ ಹೇಳ್ತು. ಅರ್ಧ ಗಂಟೆ. ನನ್ನ ಕೂದಲು ಎದಕ್ಕೆ ಹೋಗಿದೆ ಗೊತ್ತಾ? ನಿಮ್ಮ ಕತೆ ಕೇಳಿ ಕೇಳಿ ಕೇಳಿ. ಓಕೆ, ಆ ಅಂಟಿ ಹೇಳಿ ಆದಮೇಲೆ 2ನೇ ಅಂಟಿ ಸ್ಟಾರ್ಟ್ ಮಾಡ್ತು. ಇದು ಈ ಬೇರೆ ಏನೋ ಕತೆ ಹೇಳ್ತಿದ್ದೆ ಅಂದರೆ, ಫಾಸ್ಟ್ರೆ ನಿಮಗೆ ಗೊತ್ತಿಲ್ಲ, ನಮ್ಮ ಕತೆ ಕೇಳಿದರೆ ನೀವು ಏನಂತೀರ. ಮತ್ತು ಅದೇ ಕತೆ, ಮೊದಲೇ ಆಂಟಿ ಹೇಳಿದ್ದೇ ಕತೆ, 2ನೇ ಆಂಟಿ ಅದನ್ನು ಕೇಳಿದೆ. 3ನೇ ಆಂಟಿ ಸ್ಟಾರ್ಟ್ ಮಾಡಿದಾಗ ನಾನು ಹೇಳಿದೆ, ಆಂಟಿ ಈಗ ನನಗೆ ಬಾಯ್ಪಾಟ್ ಆಗಿದೆ, ನಿಮ್ಮ ಕತೆ ನಾನೇ ಹೇಳ್ತೀನಿ. ಓಕೆ, ಈ ಆಂಟಿಗಳ ಕತೆ ಇದೆಯಲ್ಲ, ಹೇಳಿದ ಮೇಲೆ ನಾನು ಅವ್ರಿಗೊಂದು ಪ್ರಶ್ನೆ ಕೇಳಿದೆ, ಇಷ್ಟೆಲ್ಲ ನಿಮ್ಮ ಜೀವನ ಹಾಳು ಮಾಡಿದವ್ರು ಯಾರು ಅಂತ. ಪಾಸ್ಟ್ರೆ, ಇನ್ಯಾರು? ಆ ಪಿಶಾಚಿ, ಆ ಸೈತಾನ ಅಂತ ಏನು ಹಂಗೆ ಆವೇಶದಿಂದ ಹೇಳ್ತೀರಾ? ಸೈತಾನ ಇಷ್ಟೊಂದು ಮಾಡಿದಾನೆ, ನೀವೇನು ಮಾಡಿದ್ರಿ ಹೇಳ್ರಿ? ಆಹಾ ಹಾ, ಇನ್ನೊಂದು ಸರಿ, ನೀವೇನು ಮಾಡಿದ್ರಿ? ಅವನು ಮಾಡ್ತಾನೆ ನಿಜ, ಅವನಿದಾನಂತ ಒಪ್ಕೊಂಡ್ರಿ, ಅವನ ಕೆಲಸ ಮಾಡ್ತಾನಂತ ಒಪ್ಕೊಂಡ್ರಿ, ನಿಮ್ಮ ಜೀವನ ಹಾಳು ಮಾಡ್ಯಾನಂತ ಒಪ್ಕೊಂಡ್ರಿ. ಆದ್ರೆ ನೀವೇನು ಮಾಡಿದ್ರಿ? ಗಟ್ಟಿಯಾಗಿ ಹೇಳ್ರಿ. ಭಾಗ್ಯವಂತರು. ಪ್ರಿಯ ಸಹೋದರ ಸಹೋದರಿ, ವೈರಿಗೆ ಏನು ಮಾಡಬೇಕು? ವೈರಿ ಅವನದು ಸ್ಟ್ರಾಟಜಿ ಇದೆ. ಅವನ ಜೊತೆಗಿರೋರು ಯಾರಂತ ಹೇಳಿದ್ರೆ ನೋಡ್ರಿ, ಇಲ್ಲಿದ್ದಾರೆ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ಯಾರ ಜೊತೆಗೆ? ರಾಜತ್ವಗಳ ಮೇಲೆಯೂ, ಅಧಿಕಾರಗಳ ಮೇಲೆಯೂ, ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ, ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆ. ಆಕಾಶ ಮಂಡಲದಲ್ಲಿ ಯಾರಿದ್ದಾರೆ? ದುರಾತ್ಮಗಳ ಸೇನೆ. ಪ್ರಿಯ ಸಹೋದರ ಸಹೋದರಿ, ಈ ದೆವ್ವಗಳಿದಾವಲ್ಲ, ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡ್ತೇವೆ. ಹೇಳ್ರಿ, ಯಾವ ಮಟ್ಟದಲ್ಲಿ? ರಾಜಕೀಯದಲ್ಲಿ ಕೆಲಸ ಮಾಡ್ತೇವೆ. ಓಕೆ, ಕತ್ತಲೆಯ ಕಾರ್ಯಗಳನ್ನು, ಈಗ ಡ್ರಗ್ಸ್ ತಗೊಂಡು ಬಂದೆ, ಡ್ರಿಂಕ್ಸ್ ತಗೊಂಡು ಬಂದೆ, ಪ್ರಾಸ್ಟಿಟ್ಯೂಷನ್ ತಗೊಂಡು ಬಂದೆ, ಕೊಲೆ ಮಾಡೋದನ್ನು ತಗೊಂಡು ಬಂದೆ, ಹೊಸ ಈ ರಾಷ್ಟ್ರ ಮಟ್ಟದಲ್ಲಿ ದುಷ್ಟಕರವಾದಂಥ ಕಾಯ್ದೆಗಳನ್ನು ತಗೊಂಡು ಬರೋದು. ಇಂಥ ಕಾಯ್ದೆ ಇದನ್ನು ಸಹ ಆ ದೆವ್ವಗಳು ಮಾಡ್ತಾ ಇವೆ. ನಮ್ಮ ವೈಯಕ್ತಿಕ ಜೀವನದಲ್ಲಿ ಸಹ ದೆವ್ವ ಕೆಲಸ ಮಾಡ್ತಾ ಇದೆ. ಸುಮ್ಮನೆ ಸೈತಾನ ಎಲ್ಲೋ ಯಾವಾಗೋ ಒಮ್ಮೆ ವಾರಕ್ಕೊಮ್ಮೆ ನಿಮ್ಮನ್ನು ಭೇಟಿಯಾಗಕ್ಕೆ ಬರಲ್ಲ. ನೀವು ಸಂಡೇ ಮಾರ್ನಿಂಗ್ ರೆಡಿ ಆಗ್ತಾ ಇರೋ ಟೈಮಲ್ಲಿ
ಅವಾಗ ಮಾತ್ರ ಅವನು ಬರೋದಿಲ್ಲ. 24/7 ತನ್ನ ದೂತರ ಮೂಲಕ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ನಾವು ಮಾತ್ರ ಏನು ಮಾಡಲ್ಲ. ಹೇಳ್ರಿ, ನಾವು ಏನು ಮಾಡಲ್ಲ. ಪ್ರಿಯ ಸಹೋದರ ಸಹೋದರಿ, ಅದಲ್ಲ, ನಮ್ಮ ವೈರಿಯನ್ನು ನಾವು ತಿಳ್ಕೊಳ್ಳೇಬೇಕು. ಏನಂತ ಹೇಳಿದ್ರೆ, ಅವನಿಗಿರುವಂಥದ್ದು ಯಾವುದೇ ರಾಜತ್ವಗಳು, ಅಧಿಕಾರಿಗಳು, ಅಂಧಕಾರದ ಲೋಕಾಧಿಪತಿಗಳು, ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆ, ಇದೆಲ್ಲ ಸೈತಾನನ ಒಂದು ರಾಜ್ಯ. ಆ ಸೈತಾನ ರಾಜ್ಯದಲ್ಲಿ ಸಿಸ್ಟಮ್ಯಾಟಿಕ್ ಅವನು ಕೆಲಸ ಮಾಡ್ತಾ ಇದ್ದಾನೆ. ಸುಳ್ಳು ಹೇಗೆ ಲೋಕದಲ್ಲಿ ತರಬೇಕು, ಕತ್ತಲೆ ಹೇಗೆ ಲೋಕದಲ್ಲಿ ತರಬೇಕು, ದುಷ್ಟ ಅಧಿಕಾರಿಗಳನ್ನು ಅಧಿಕಾರದಲ್ಲಿ ಹೇಗೆ ತರಬೇಕು, ಲಂಚ ಹೇಗೆ ತರಬೇಕು, ಹೇಗೆ ಬಡವರನ್ನು ಹಾಳು ಮಾಡಬೇಕು, ಹೇಗೆ ಇಂಥ ಕಾಯ್ದೆಗಳನ್ನು ತಗೊಂಡು ಬಂದು ಅನೇಕರ ಕಥೆಯನ್ನು ಮುಗಿಸ್ಬೇಕು, ಹೇಗೆ ಸಭೆಗಳನ್ನು ಮುಗಿಸ್ಬೇಕು, ಹೇಗೆ ದೇವರ ಸೇವಕರನ್ನು ಬೀಳಿಸ್ಬೇಕು, ಇವೆಲ್ಲ ನಿಮ್ಮ ಮನೆ ಹೇಗೆ ಹಾಳು ಮಾಡಬೇಕು. ಕಳ್ಳನು ಅವನು ಕದ್ಕೊಂಡು ಹೋಗ್ತಾ ಇರ್ತಾನೆ, ನಾವು ಟಿ ವಿ ನೋಡ್ಕೊಂಡು ಹಂಗೆ ಕೂತಿರ್ತೀವಿ. ಅವನೇನು ಮಾಡ್ತಾನೆ, ಕದ್ಕೊಂಡು ಹೋಗ್ತಾ ಇರ್ತಾನೆ, ನಾವು ಟಿ ವಿ ನೋಡ್ಕೊಂಡು ಹಾಗೆ ಕೂತಿರ್ತೇವೆ. ಪ್ರಿಯ ಸಹೋದರ ಸಹೋದರಿ, ಅವನದೇ ಒಂದು ರಾಜ್ಯ ಇದೆ. ಆ ರಾಜ್ಯದ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದ ಇರೋಣ ಪ್ರಿಯರೇ. 2 ಕೊರಿಂಥ 4:4 ಏನು ಹೇಳುತ್ತೆ? ಅಲ್ಲಿ ಸಹ ಅದೇ ನಾವು ನೋಡ್ತೇವೆ ನೋಡ್ರಿ. 2 ಕೊರಿಂಥ 4:4. 2 ಕೊರಿಂಥ 4ನೇ ಅಧ್ಯಾಯ 4ನೇ ವಚನ ಹೇಳುತ್ತೆ, ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸ್ವಾರ್ಥೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು. ಇವನಿಗೆ ಇನ್ನೊಂದು ಹೆಸರು. ಅಶ್ವತೆ ಕೇಳ್ತಾ ಇದ್ದೀರಾ? ಸೈತಾನ ಯಾರು? ಎಲ್ಲರೂ ಹೇಳೋಣ. ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಪೌಲ ಬರೀತಾ ಇದ್ದಾನೆ, ಅವನು ಯಾರಂತೆ? ಈ ಪ್ರಪಂಚದ ದೇವರು. ಈ ಪ್ರಪಂಚದ ದೇವರು ಯಾರು? ಸೈತಾನ ಅಂತ ನಾವು ದೇವ್ರ ವಾಕ್ಯದಲ್ಲ ನೋಡ್ತೇವೆ. ಏನಂತೆ? ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು. ಸೈತಾನ ಒಂದು ದೊಡ್ಡ ಕೆಲಸ ಏನು ಹೇಳ್ರಿ ನೋಡೋಣ. ಹಾಗಾದ್ರೆ ಗಟ್ಟಿಯಾಗಿ ಹೇಳ್ರಿ, ಏನು ಮಾಡೋದು ಒಂದು ಕೆಲಸ? ನಿಮ್ಮನ್ನ ಎಂದಾದರೂ ಮಂಕು ಮಾಡಿದ್ನ? ಯಾರಾದರೂ ನನಗೆ, ಪಾಸ್ಟ್ರೇ ನಿಮ್ಮ ಚರ್ಚಿನವ್ರನ್ನ ಸೈತಾನ ಮಂಕು ಮಾಡಿದ್ನ ಅಂತ ಕೇಳಿದರೆ ನಾನು ಸರಿ ಉತ್ತರ ಕೊಡ್ತೀನಿ. ಪ್ರತಿ ವಾರ ಮಾಡಿರ್ತಾನೆ. ಪ್ರತಿ ವಾರ ನನ್ನ ಕೆಲಸ ಏನಂದರೆ ಆ ಮಂಕು ಬಿಡಿಸೋದೆ ನನ್ನ ದೊಡ್ಡ ಕೆಲಸ. ನೋಡ್ರಿ, ಚರ್ಚಿಗೆ ಬರೋಕ್ಕಿಂತ ಮುಂಚೆ ಎಷ್ಟು ಸರಿ ಇರ್ತೀರಿ, ಚರ್ಚಿಗೆ ಬಂದ ತಕ್ಷಣ ಮಂಕಾಗಿ ಬಿಡ್ತೀರಿ. ಹೇಳ್ರಿ ಎಲ್ಲರೂ, ಏನಾಗ್ತೀವಿ ನಾವು? ಈಗ ಆಗಿದ್ದೀರಿ ನೋಡ್ರಿ ಹೆಂಗೆ. ಇಲ್ಲ ಆಗಿಲ್ಲ, ಎಚ್ಚರಿಕೆಯಿಂದಿದ್ದೀರಾ? ಮಂಕು ಮಾಡ್ತೇನೆ. ಎಲ್ಲರೂ ಹೇಳೋಣ, ಏನು ಮಾಡ್ತೇನೆ? He will blind the minds of the people. One of the greatest act of the devil is blinding the minds of the people in this world towards the truth of the gospel. ಸುವಾರ್ತೆಯ ಸತ್ಯವನ್ನು ಜನರು ತಿಳ್ಕೊಳ್ಬಾರ್ದು ಅಂತ ಹೇಳಿ ಜನರ ಮನಸ್ಸನ್ನು ಮಂಕು ಮಾಡುವ ಕೆಲಸ ಸೈತಾನನು, ಅವನ ದೂತರು, ರಾಜತ್ವಗಳು, ಅಧಿಕಾರಿಗಳು, ವಾಯುಮಂಡಲದ ಅಧಿಪತಿಗಳು ಹಗಲು ರಾತ್ರಿ ಮಾಡ್ತಾ ಇದ್ದಾರೆ. ಆದರೆ ದೇವರ ನಾಮಕ್ಕೆ ಸ್ತೋತ್ರ, ಇವತ್ತು ನಾವು ಮಂಕಾಗಿಲ್ಲ. ಹೇಳ್ರಿ ಎಲ್ಲರೂ, ನಾವು ಮಂಕಾಗಿಲ್ಲ. ನಮಗೆ ಬಿಡುಗಡೆ ಆಗಿದೆ. ನಮಗೆ ಮಂಕು ಹಿಡ್ದಿಲ್ಲ. ಎಲ್ಲರೂ ಹೇಳೋಣ, ನಮಗೆ ಮಂಕು. ಹಾಲೆಲೂಯ. ಆ ಕೆಲಸ ಏನಂದರೆ, ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಓಕೆ, ಇನ್ನೊಂದು ವಚನ ನೋಡಿಕೊಳ್ಳೋಣ. ಎಫೆಸೈ 2:2. ಎಫೆಸೈ 2:2 ದೇವರ ವಾಕ್ಯ ಹೇಳ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡ್ಕೊಂಡ್ರಿ. ಯಾರಿಗೆ ಅನುಸಾರವಾಗಿ ನಾವು ನಡ್ಕೊಂಡಿವು? ಓಕೆ, ಯಾರಿಗೆ ಅನುಸರಿಸಿ ನಾವು ನಡೆದ್ವಿ ಅಂದರೆ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಥವಾ ವಾಯುಮಂಡಲದ ಅಧಿಪತಿ ಏನು ಹೇಳ್ತಾನೋ ಹಾಗೆ ನಾವು ನಡ್ಕೊಂಡಿದ್ದೀವಿ.
ಈಗಲೂ ನಾವು ಹಾಗೆ ನಡ್ಕೊಳ್ಬೇಕಾ? ಇಲ್ಲ ಪ್ರಿಯರೇ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಇವತ್ತು ಇಷ್ಟು ಸಾಕು. ಇವತ್ತು ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಓಕೆ, ಸೈತಾನನ ಹೆಸರು ಲೂಸಿಫರ್ ಇತ್ತು. ಪರಿಪೂರ್ಣ ಸುಂದರ, ಸರ್ವ ಸುಲಕ್ಷಣ ಶಿರೋಮಣಿ, ದೇವರ ಪರಿಶುದ್ಧ ಪರ್ವತದಲ್ಲಿದ್ದ, ಏದೆನ್ ತೋಟದಲ್ಲಿದ್ದ, ಬೆಂಕಿಯ ಕೆಂಡದಲ್ಲಿ ವಿಹಾರ ಮಾಡ್ತಾ ಇದ್ದ. ಅಂಥ ಪರಿಶುದ್ಧ ಸ್ಥಳದಲ್ಲಿ ಇದ್ದವನು, ಅವನಲ್ಲಿ ಪಾಪ ಕಂಡಾಗ ದೇವರು ಅವನನ್ನು ದೊಬ್ಬಿದ್ರು. ಅವನು ದೊಬ್ಬಿದಾಗ ತನ್ನ ದೂತರ ಸಂಗಡ ಅವನ ಕೆಳಗೆ ಬಿದ್ದ. ಅವನು ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ, ಹಾಗಾದರೆ ಈ ಮನುಷ್ಯನು ಇನ್ನೊಂದೇನಾಯಿತು ಅಂತ ಹೇಳಿದ್ರೆ, ನಿಮಗೆ ಬರೀ ಹೇಳಿ ಬಿಡ್ತೇನೆ, ಅದ್ರ ಬಗ್ಗೆ ಮುಂದಿನ ಸಾರಿ ಇನ್ನೂ ಸ್ವಲ್ಪ ಹೆಚ್ಚಿನ ವಿವರ ಕೊಡ್ತೀನಿ. ಏನಾಯಿತು ಅಂತ ಹೇಳಿದ್ರೆ, ದೇವರು ಮನುಷ್ಯನನ್ನು ಉಂಟು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇದನ್ನು ಯಾರು ನೋಡಿದರು? ಸೈತಾನ ನೋಡಿದ. ಅವನೇನು ಅಂದ್ಕೊಂಡ ಅಂತ ಹೇಳಿದ್ರೆ, ಇಡೀ ಲೋಕ ಎಲ್ಲ ಉಂಟು ಮಾಡಿ ಅವನ ಕೈಯಲ್ಲಿ ಕೊಡ್ತಾ ಇದ್ದಾನೆ. ಒಂದು. ಎರಡನೇದಾಗಿ, ಮನುಷ್ಯನನ್ನು ದೇವರು ಉಂಟು ಮಾಡಿ ದೇವರು ಮನುಷ್ಯನನ್ನು ತನ್ನ ಹಾಗೇ ಮಾಡಬೇಕು ಅಂತ. ಯಾರ ಹಾಗೆ? ಮನುಷ್ಯನು ಯಾರಂಗೆ ಆಗ್ಬಿಡ್ತಾನೆ? ದೇವರಂಗೆ ಆಗ್ಬಿಡ್ತಾನೆ. ಇನ್ನೊಂದು ಸರಿ ಹೇಳ್ತೇನೆ, ಮನುಷ್ಯನು ಯಾರಂಗೆ ಆಗ್ಬಿಡ್ತಾನೆ? ಇನ್ನೊಂದು ಸರಿ, ಮನುಷ್ಯನು ಯಾರಂಗೆ ಆಗ್ತಾನೆ? ಅದಕ್ಕೆ ಸೈತಾನ್ ಬಂದು ಹೇಳಿದ, ಇದನ್ನು ನೀನು ತಿಂದ್ರೇ ಯಾರಂಗೆ ಆಗ್ತೀ? ಅಷ್ಟು ನೆನ್ಪಿಟ್ಕೊಳ್ಳೋಣ.